ಪ್ರತಿಯೊಬ್ಬ ಮನುಷ್ಯನಿಗೂ ಆತನ ಕೆಲಸಗಳ ನಡುವೆ ವಿಶ್ರಾಂತಿ ಹಾಗೂ ಮನರಂಜನೆಯ ಅವಶ್ಯಕತೆ ಇರುತ್ತದೆ. ಕಂದಾಯ ಮತ್ತು ಪೊಲೀಸ್ ಇಲಾಖೆಯವರು ಪ್ರತಿನಿತ್ಯ ಜನರ ಜೊತೆ ಇರಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಈ ಕಂದಾಯೋತ್ಸವ ಸಿಬ್ಬಂದಿಗಳ ಮನೋಸ್ಥೈರ್ಯಕ್ಕೆ ಸ್ಫೂರ್ತಿ ನೀಡುವಂತಾಗಲಿದೆ ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ನುಡಿದರು. ಕಂದಾಯ ದಿನಾಚರಣೆ ಭಾಗವಾಗಿ ದಾಂಡೇಲಿಯಲ್ಲಿ 2 ದಿನಗಳ ಕಾಲ ಹಮ್ಮಿಕೊಂಡಿದ್ದ ಕಂದಾಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರಲ್ಲದೆ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ಹಮ್ಮಿಕೊಂಡ ಕ್ರೀಡಾಕೂಟದಲ್ಲಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಪಾರಿವಾಳ ಹಾರಿಸಿ ಉದ್ಘಾಟಿಸಿದ ನಂತರ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದೇ ಕಡೆ ಸೇರಲು ಈ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿದೆ. ನಿತ್ಯ ಕೆಲಸದ ಒತ್ತಡದಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಲು ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ಕೆಲಸದ ಜೊತೆಗೆ ತಮ್ಮ ಕುಟುಂಬದ ಬಗ್ಗೆಯೂ ವಿಶೇಷ ಕಾಳಜಿಯನ್ನ ಹೊಂದಿರಬೇಕೆಂದು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿದ್ದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಸಹಾಯಕ ಆಯುಕ್ತ ಚಂದ್ರಶೇಖರ್ ಆರ್ಜಿ, ಶ್ರವಣ್ ಕುಮಾರ್ ಮತ್ತು ಭೂ ದಾಖಲೆಯ ಉಪನಿರ್ದೇಶಕ ಸಂದೀಪ್ ಉಪ್ಪಾರ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್, ಡಿವೈಎಸ್ಪಿ ಶಿವಾನಂದ್ ಮದ್ರಖಂಡಿ, ಪೌರಾಯುಕ್ತ ವಿವೇಕ್ ಬನ್ನೆ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕ ರಾಘವೇಂದ್ರ ಜೆಆರ್ ಮತ್ತು ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರರು ಭಾಗವಹಿಸಿದ್ರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಸ್ವಾಗತಿಸಿದ್ರು. ದೈಹಿಕ ಶಿಕ್ಷಣ ಶಿಕ್ಷಕ ಎಚ್ಎಸ್ ಉದ್ದಂಡಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ದೈಹಿಕ ಶಿಕ್ಷಣ ಶಿಕ್ಷಕ ಸೀತಾರಾಮ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಕಂದಾಯ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು. ಡಿಎಫ್ಎ ಮೈದಾನದಲ್ಲಿ ಕಂದಾಯ ಸಿಬ್ಬಂದಿಗಳಿಗಾಗಿ ಓಟ ಸ್ಪರ್ಧೆ ಹಾಗೂ ಕ್ರಿಕೆಟ್ ಪಂದ್ಯಾವಳಿಗಳು ನಡೆದವು. ಸುಭಾಷ್ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಕ್ಯಾರಂ ಮುಂತಾದ ಕ್ರೀಡೆಗಳು ನಡೆದರೆ ಸಾಯಂಕಾಲ ವಿಟಿಯು ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಂದಾಯ ದಿನಾಚರಣೆ ಭಾಗವಾಗಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾರು 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು. ಇವರ ಜೊತೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ತಹಶೀಲ್ದಾರರು ಕೂಡ 100 ಮೀಟರ್ ಸ್ಪರ್ಧೆಯಲ್ಲಿ ಹಾಗೂ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿದ್ರು. ಗೌರಿ ಮಹಾದೇವ ಕೃಪಾ ಸಹಾಯವಾಣಿ ಹಾಗೂ ಸಾಂತ್ವನ ಜನಸೇವಾ ಕೇಂದ್ರ ಕೋಡಿಭಾಗದ ದಶಮಾನೋತ್ಸವದ ಅಂಗವಾಗಿ ಕಾರವಾರ ನಗರದಲ್ಲಿನ ಸಾಂತ್ವನ ಜನಸೇವಾ ಕೇಂದ್ರದಲ್ಲಿ ಔಷಧಿ ರಹಿತ ಆರೋಗ್ಯ ಚಿಕಿತ್ಸೆಯ ಕುರಿತು ಜಾಗೃತಿ ಅಭಿಯಾನ ನಡೆಯುತ್ತಿದೆ ಎಂದು ಡಾಕ್ಟರ್ ವಸಂತ್ ಬಾಂದೇಕರ್ ತಿಳಿಸಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನವನ ದೇಹದ ಅಂಗಾಂಗಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ನರಗಳು ಹಸ್ತದಲ್ಲಿರುವುದರಿಂದ ರೋಗದ ಸ್ವಭಾವಕ್ಕೆ ಅನುಗುಣವಾಗಿ ಹಸ್ತ ಹಾಗೂ ಬೆರಳುಗಳಿಗೆ ವಿಶೇಷ ಬಣ್ಣ ಬಳಿಯುವ ಮೂಲಕ ಔಷಧಿ ಇಲ್ಲದೆ ಹಲವಾರು ಕಾಯಿಲೆಗಳನ್ನು ನಿಯಂತ್ರಿಸಬಹುದು. ಬೆಂಗಳೂರಿನ ಡಾಕ್ಟರ್ ಬಸವರಾಜ್ ಐಕ್ಯೂ ಅಕಾಡೆಮಿಯಲ್ಲಿ ಈ ಚಿಕಿತ್ಸೆಯನ್ನ ನೀಡಲಾಗುತ್ತಿದ್ದು, ಅದರ ಜಾಗೃತಿ ಅಭಿಯಾನವನ್ನ ಕಾರವಾರದ ಸಾಂತ್ವನ ಜನಸೇವಾ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಥೆರಪಿಯನ್ನ 15 ದಿನಗಳ ಕಾಲ 2 ದಿನಕ್ಕೊಮ್ಮೆ ನಡೆಸಿದ್ರೆ ತಲೆನೋವು, ಕೀಲು ನೋವು, ಹರ್ನಿಯಾ, ಕಿವಿ ನೋವು, ಮೂಲವ್ಯಾಧಿ, ಕೆಮ್ಮು, ಶೀತ, ನೆಗಡಿ, ಅಸ್ತಮಾ, ಕಿಡ್ನಿ ಸಮಸ್ಯೆ, ಪಾರ್ಶ್ವವಾಯು ಸೇರಿದಂತೆ 65ಕ್ಕೂ ಹೆಚ್ಚು ಕಾಯಿಲೆಗಳಲ್ಲಿ ಲಾಭವಾಗಲಿದೆ. ಯಾವ ಕಾಯಿಲೆಗೆ ಯಾವ ಸ್ಥಳದಲ್ಲಿ ಹಾಗೂ ಯಾವ ಬಣ್ಣ ಬಳಿಯಬೇಕು ಎಂಬುದನ್ನ ವೈದ್ಯರು ಮಾರ್ಗದರ್ಶನ ನೀಡುತ್ತಾರೆ ಎಂದು ವಿವರಿಸಿದ್ರು. ಕಳೆದ 2 ವರ್ಷದಿಂದ ರಾಜ್ಯ, ರಾಷ್ಟ್ರ ಹಾಗೂ 20 ದೇಶಗಳಲ್ಲಿ 20,000ಕ್ಕೂ ಹೆಚ್ಚು ಜನರಿಗೆ ತರಬೇತಿ ನೀಡಿ ಚಿಕಿತ್ಸಾ ಪದ್ಧತಿ ಪ್ರಾರಂಭಿಸಿದ್ದಾರೆ. ಈ ಚಿಕಿತ್ಸೆ ಆಯುರ್ವೇದದ ಪ್ರಕಾರ 5 ಪಂಚಭೂತಗಳಾದ ಲೌಕಿಕವಾಗಿ ಕಣ್ಣಿ ಕಾಣುವಂಥವು ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲ. ಅಲೌಕಿಕ ಕಣ್ಣಿ ಕಾಣಲಾರ್ದವು ಕಾಲ, ದಿಕ್ಕು, ಮನಸ್ಸು, ಆತ್ಮ, ಇವೆಲ್ಲ. ಹೀಗೆ ಎಲ್ಲ ರೋಗಗಳು ನಿವಾರಣೆ ಆಗುವಂತಹ ಒಂದು ಚಿಕಿತ್ಸೆ. ನೀವು ಯೂಟ್ಯೂಬ್ನಲ್ಲಿ ಬಸವರಾಜ್ ಐಕ್ಯೂ ಅಕಾಡೆಮಿ ಅಂತ ಬಿಟ್ಟರೆ ನಿಮಗೆ ಬೇಕಾದಷ್ಟು ನೋಡ್ಲಿಕ್ಕೆ ಸಿಗ್ತಾವೆ. ಯಾವ ಕಾಯಿಲೆ ಬೇಕು ಅವ್ರು ಕೊಡ್ತಾನೆ ಇರ್ತಾರೆ. ಆಮೇಲೆ ನನಗೆ 3 ತಿಂಗಳ ಹಿಂದೆ ನಾನು ಧಾರವಾಡದಲ್ಲಿ ಹೋದಾಗ ನನ್ನ ಸಂಬಂಧಿಕರಿಂದ ನನಗೆ ಈ ಚಿಕಿತ್ಸೆ ಪರಿಚಯ ಆಗಿದ್ದಕ್ಕೆ ನನಗೆ 2 ವರ್ಷದಿಂದ ಸಂಧಿವಾತ ಇತ್ತು. ಕೂಡಲಿಕ್ಕೆ ಹೇಳಲಿಕ್ಕೆ ಆಗ್ತಿರಲಿಲ್ಲ. ನಾನು ಅದನ್ನು 3 ತಿಂಗಳಲ್ಲಿ ಉಪಯೋಗ ಮಾಡಿದ ನಂತರ ನನ್ನ ಸಂಧಿವಾತ ಪೂರ್ತಿ ಹೋಗಿದೆ. ಹೀಗಾಗಿ ನಾನು ಇದರ ಪ್ರಯೋಜನ ಕಾರವಾರದ ನಮ್ಮ ಸುತ್ತಮುತ್ತಲಿನ ಜನರಿಗೆ ಪ್ರಯೋಜನ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಿಚಾರ ಮಾಡಿದೆ. ಇದೇ ವೇಳೆ ಡಾಕ್ಟರ್ ವಿಶ್ವರೂಪ್ ಚೌಧರಿ ಅವರ ಅರ್ಥಿಂಗ್ ಥೆರಪಿ ಅಂದ್ರೆ 0 ವೋಲ್ಟ್ ಥೆರಪಿ ಕುರಿತು ಮಾಹಿತಿ ನೀಡಿದ ಅವರು, ಭೂಮಿಯ ವಿದ್ಯುತ್ ಶಕ್ತಿ ನೇರವಾಗಿ ದೇಹಕ್ಕೆ ಸೇರುವುದರಿಂದ
ಅಂಗಾಂಗಗಳ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಚಪ್ಪಲಿ, ಬೂಟು ಹಾಗೂ ಟೈಲ್ಸ್ ಬಳಕೆಯಿಂದ ಈ ಶಕ್ತಿ ಕುಂದುತ್ತಿದ್ದು, ಇದರ ಪರಿಣಾಮ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಈ ಥೆರಪಿಯನ್ನ ಯಾವುದೇ ಔಷಧಿ ಅಥವಾ ಹೆಚ್ಚಿನ ವೆಚ್ಚವಿಲ್ಲದೆ ಮನೆಯಲ್ಲೇ ಅನುಸರಿಸಬಹುದಾಗಿದ್ದು 2-3 ತಿಂಗಳುಗಳಲ್ಲಿ ಉತ್ತಮ ಫಲಿತಾಂಶ ಕಾಣಬಹುದಾಗಿದೆ ಎಂದರು. ಮಹಿಳಾ ಮಂಡಳಿಗಳು, ಯುವಕ ಸಂಘಗಳು, ಶಾಲಾ ಸಂಸ್ಥೆಗಳು, ಬ್ಯಾಂಕ್ ರಿಕ್ರಿಯೇಷನ್ ಕ್ಲಬ್ಗಳು, ದೇವಸ್ಥಾನ ಸಮಿತಿಗಳು ಹಾಗೂ ಸಮಾಜ ಸೇವಾ ಸಂಸ್ಥೆಗಳು ಈ ಜಾಗೃತಿ ಅಭಿಯಾನವನ್ನು ಆಯೋಜಿಸಬಹುದು. ಸೇವೆ ಉಚಿತವಾಗಿದ್ದು, ಕಾಯಿಲೆಗಳ ಮಾಹಿತಿ ಚಾರ್ಟ್ ಹಾಗೂ ಕಲರ್ ಪೆನ್ ಸೆಟ್ಗಾಗಿ ಒಬ್ಬರಿಗೆ 200 ರೂಪಾಯಿ ಸೇವಾ ಶುಲ್ಕವಿರುತ್ತದೆ. ಮನೆಗೆ ತೆರಳಿ ಸೇವೆ ನೀಡುವ ವ್ಯವಸ್ಥೆಯೂ ಇದೆ ಎಂದು ತಿಳಿಸಿದರು. ಸ್ಕೆಚ್ ಪೆನ್ ಸೆಟ್ ಒಂದು ಕಿಟ್ ಕೊಡ್ತೀವಿ, ಅದರದ್ದು ಬೆಲೆ ₹200 ಆಗುತ್ತದೆ. ಆದರೆ ಈ ಒಂದು ಕಿಟ್ಟಿನಲ್ಲಿ 108 ವಿವಿಧ ಕಾಯಿಲೆಗಳ ಚಿಕಿತ್ಸೆ ನಿವಾರಣೆ ವಿಧಾನ ಸಲೀಸಾಗಿ ತಿಳಿಸುತ್ತದೆ. ಇದರ ನಂತರ ಇನ್ನೊಂದು ನಿಮಗೆ ನಾನು ಅರ್ಥಿಂಗ್ ಥೆರಪಿ ಅಂತ ತೋರಿಸ್ಕೊಂಡಿದ್ದೇನೆ ಪ್ರಾಕ್ಟಿಕಲ್ ಆಗಿ. ಈಗ ನಾನು ಎಲ್ಲಕ್ಕೂ ಮೊದಲು ಇಷ್ಟು ವಿಷಯವನ್ನು ತೆಗೆದುಕೊಂತ ಮೇಲೆ ಬಂದಿದ್ದೇನೆ. ₹100 ಪುಸ್ತಕಕ್ಕೆ ಬೆಲೆ ಇದೆ. ಕಲರ್ ಸಹಿತವಾಗಿ ಎಲ್ಲದನ್ನು ಕೊಟ್ಟಿದ್ದಾರೆ ಅವರು, ಯಾಕೆ ಏನೇನು ಮಾಡಬೇಕು, ಯಾವ ಕೈಗೆ ಯಾವ ಬಣ್ಣ ಹಚ್ಚಬೇಕು ಅಂತ ಹೇಳಿ ಎಲ್ಲ ಇದೆ. ಮೂಲವಾಗಿ ಅವರು ಎಲ್ಲ ಬಗ್ಗೆ ಕೊಟ್ಟಿದ್ದಾರೆ. ನಾನು ಒಂದು ಚಾರ್ಟ್ ಕೊಟ್ಟಿದ್ದೀನಿ ನಿಮಗೆ, ಅದರಲ್ಲಿ 101 ಕಾಯಿಲೆಗಳು ಯಾವ ಕೈ ಬೆರಳಿಗೆ ಯಾವ ಬಣ್ಣ ಹಚ್ಕೋಬೇಕು ಅನ್ನೋ ಡೀಟೇಲ್ಸ್ ಇದೆ ಅದರಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಸಾಂತ್ವನ ಜನಸೇವಾ ಕೇಂದ್ರದ ಶ್ರೀಕಾಂತ್ ಎಂ ನಾಯ್ಕ್, ಯಶೋಧ ಹೆಗಡೆ, ಖೈರುನ್ನಿಸಾ ಶೇಖ್ ಉಪಸ್ಥಿತರಿದ್ದರು. ನಿತ್ಯ ಮನೆಯ ಕೆಲಸ ಮತ್ತಿತರ ಜವಾಬ್ದಾರಿ ನಿರ್ವಹಿಸುವ ಮಾತೆಯರು ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಮನೋಜ್ಞವಾಗಿ ಅಭಿನಯಿಸಿದ ಯಕ್ಷಗಾನ ಪ್ರಸ್ತುತ ಸಮಾಜದಲ್ಲಿ ಬದಲಾಗುತ್ತಿರುವ ಯುವ ಸಮುದಾಯದವರ ಆಗು ಹೋಗುಗಳ ಬಿಂಬಿಸುವ ನಾಟಕ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ ಗೋಕರ್ಣದ ಮೈತ್ರೇಯಿ ಮಹಿಳಾ ಮಂಡಳಿಯ 19ನೇ ವಾರ್ಷಿಕೋತ್ಸವದ ನಿಮಿತ್ತ ನಡೆಯಿತು. ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರತಿ ಮನೆಗೆ ಬರುವ ಯಾಂತ್ರಿಕರನ್ನ ಸತ್ಕರಿಸಿ ಮನೆಯ ಕೆಲಸವನ್ನ ನಿಭಾಯಿಸುವ ಇಲ್ಲಿನ ಮಹಿಳೆಯರು ಬಿಡುವಿಲ್ಲದ ಕೆಲಸದ ಒತ್ತಡದ ನಡುವೆ ಮೈತ್ರೇಯಿ ಮಹಿಳಾ ಮಂಡಳಿ ರಚಿಸಿಕೊಂಡು 19 ವರ್ಷದಿಂದ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದು, ಈ ವರ್ಷದ ವಾರ್ಷಿಕೋತ್ಸವದಲ್ಲಿ ತಾವೇ ಪಾತ್ರಧಾರಿಗಳಾಗಿ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನೀಡಿ ಮಹಿಳೆಯರಿಂದ ನಡೆದ ಮೊದಲ ಯಕ್ಷಗಾನ ಎಂಬ ಹಿರಿಮೆಗೆ ಪಾತ್ರರಾದ್ರು. ಮೂರೂರು ಗಣಪತಿ ಹೆಗಡೆ ಭಾಗವತಿಕೆಯಲ್ಲಿ ನಡೆದ ಸುಧಾನು ಅರ್ಜುನ ಕಾಳಗ ಯಕ್ಷಗಾನ ಪ್ರದರ್ಶನದಲ್ಲಿ ಮಹಿಳಾ ಮಂಡಳಿಯ ಸದಸ್ಯರಾದ ಸುಷ್ಮಾ ಆನಂದ್ ನಿರ್ವಾಣೇಶ್ವರ ಸುಧನ್ವನಾಗಿ, ಭಾಗೀರಥಿ ಗುಣಿ ಪ್ರಭಾವತಿಯಾಗಿ, ರೂಪಶ್ರೀ ಕುರ್ಸೆ ಅರ್ಜುನನಾಗಿ, ಯಶೋಧ ಚಿತ್ರಿಗಿಮಠ ಕೃಷ್ಣನ ಪಾತ್ರನಾಗಿ ಮನೋಜ್ಞವಾಗಿ ಅಭಿನಯಿಸಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಇದಕ್ಕೂ ಮೊದಲು ಲಕ್ಷ್ಮೀ ಪ್ರಸಾದ್ ನಿರ್ದೇಶನದ ಈ ವರ ಬೇಡ ಎಂಬ ನಾಟಕದಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಮಾಜದ ಅತಿ ದೊಡ್ಡ ಸಮಸ್ಯೆಯಾದ ಮದುವೆಯಾಗ ಬಯಸುವ ವರಗಳಿಗೆ ವಧುಗಳ ಕೊರತೆಯ ಬಗ್ಗೆ ಬಿಂಬಿಸುವ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಚೈತ್ರ ಪ್ರಸಾದ್ ಮತ್ತು ಚಂದನ್ ಪ್ರಸಾದ್ ಧ್ವನಿ ಸಂಯೋಜನೆ ಮಾಡಿದ್ರು. ಲಕ್ಷ್ಮೀ ಪ್ರಸಾದ್, ಸವಿತಾ ಪ್ರಸಾದ್, ಉಷಾ ಪ್ರಸಾದ್, ರಾಜಲಕ್ಷ್ಮಿ ಪ್ರಸಾದ್ ಮತ್ತು ಶ್ರಾವ್ಯ ಪ್ರಸಾದ್ ಪಾತ್ರಧಾರಿಗಳಾಗಿದ್ರು. ಇದರಂತೆ ದೇಶಭಕ್ತಿ ಗೀತೆ, ನೃತ್ಯ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಒಟ್ಟಾರೆ ಹಿರಿಯ ನಾಗರಿಕರಿಂದ ಯುವ ವಯಸ್ಸಿನವರು ಒಳಗೊಂಡ ಈ ಮಹಿಳಾ ತಂಡ ಮನರಂಜನಾ ಕಾರ್ಯಕ್ರಮ ಬಹು ವಿಶೇಷವಾಗಿ ಮೂಡಿಬಂತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಿಲ್ಲ, ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.